ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಕರ್ತನು ಈ ದಿವಸ ಈ ಮುಂಜಾವಿನಲ್ಲಿ ಪ್ರಾರ್ಥನೆಗೆ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಇದು ನಮ್ಮ ಬಲವಲ್ಲ, ಸಾಮರ್ಥ್ಯವಲ್ಲ, ಕರ್ತನ ಕೃಪೆ ಇದ್ದರೆ. ಹಲ್ಲೆಲೂಯ. ಇದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಸತ್ಯವೇದ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 36ನೇ ವಚನ. ನಾವು ಅಪೊಸ್ತಲರ ಬಗ್ಗೆ, ಕ್ರಿಸ್ತನ 12 ಶಿಷ್ಯರ ಬಗ್ಗೆ ನಮಗೆ ಗೊತ್ತಿದೆ. ಆತನು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ತನ್ನ ಸೇವೆಯ ಮುಂದಾಳತ್ವವನ್ನು ಒತ್ತಿ ನಡೆದಕ್ಕೋಸ್ಕರವಾಗಿ, ತನ್ನ ಸೇವೆಯನ್ನ ಕೈ ಹಿಡಿದು ಮುಂದೆ ನಡೆಸೋದಕ್ಕೋಸ್ಕರವಾಗಿ ಅಪೊಸ್ತಲರನ್ನ ದೇವರು ಕರ್ತನಾದ ಯೇಸು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಅವರ ಮೇಲೆ ತನ್ನ ಹಸ್ತವನ್ನ ಇಟ್ಟು ಅದನ್ನು ಆಶೀರ್ವದಿಸಿ ಯುಗದ ಅಂತ್ಯದವರೆಗೂ ಸುವಾರ್ತೆಯನ್ನ ಸಾರಿರಿ ಎನ್ನುವಂತ ಸೇವೆಯನ್ನ ಅವರ ಮೇಲೆ ಕೊಟ್ಟದಿಂದ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ನಾವು 12 ಜನ ಅಪೊಸ್ತಲರನ್ನ ಕರ್ತನು ತನ್ನ ಕಾಲಮಾನದಲ್ಲೇ ತನ್ನ ಮುಂದಿನ ಒಂದು ಸಕ್ಸೆಸರ್ಸ್ ಅಥವಾ ಮುಂದೆ ನನ್ನ ಸೇವೆಯನ್ನ ನಡೆಸಿಕೊಡು ಹೋಗುವಂತವರನ್ನ ಆರಿಸಿಕೊಂಡರು. ಆದ್ರೆ ನಾವು ಅಪೊಸ್ತಲರ ಈ ಆತನ ಇದ್ದಂತ ಕಾಲ, ಆತನ ಇದ್ದ ನಂತರದ ಕಾಲದಲ್ಲಿ ನಾವು ವಿಶೇಷವಾದ ಒಬ್ಬ ಶಿಷ್ಯನನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಆತನ ವಿಚಾರವಾಗಿ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆತನಲ್ಲಿ ಒಂದು ವಿಶೇಷತೆ ಇದ್ದು, ಬೇರೆ ಅಪೊಸ್ತಲರಿಗಿಂತ ಪೌಲನಿಗಿಂತ ಆ ಸಂದರ್ಭದಲ್ಲಿ ಆತನಲ್ಲಿ ಒಂದು ಪ್ರಬುದ್ಧತೆ, ವಿಶೇಷತೆ ಮತ್ತು ಅದನ್ನ ನಾವು ನಮ್ಮ ಜೀವಿತದಲ್ಲಿ ಅಭ್ಯಾಸಿಸಬೇಕು. ಹಲ್ಲೆಲೂಯ. ನಾವು ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 36ನೇ ವಚನದಲ್ಲಿ ಯಾರ ಬಗ್ಗೆ ಓದ್ತೇವೆ ಅಂದರೆ, ನಾವು ಬಾರ್ನಬನ ವಿಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಾದ ಯೇಸುವಿನ ಶಿಷ್ಯನಾದ ಬಾರ್ನಬನ ವಿಚಾರವಾಗಿ ನಾವು ಓದ್ತಾ ಇದ್ದೇವೆ. ನಾವು ಇವತ್ತಿನ ದಿವಸದಿಂದ ಕೆಲವು ದಿನಗಳ ಕಾಲ ಬಾರ್ನಬನ ಜೀವಿತದಲ್ಲಿ ಆತನು ಕ್ರಿಸ್ತನಿಗೆ ಯಾವ ರೀತಿಯಲ್ಲಿ ನಂಬಿಗಸ್ತನಾಗಿ ನಡೆದನು, ಯಾವ ರೀತಿಯಲ್ಲಿ ಆತನು ಕ್ರಿಸ್ತನನ್ನ ಪ್ರೀತಿಸಿದನು, ಕ್ರಿಸ್ತನ ಜನರು ಎಂದ ಕೂಡಲೇ ಅವನ ಹೃದಯದಲ್ಲಿ ಇದ್ದಂತ ಕರುಣೆ, ಕನಿಕರ, ಪ್ರೀತಿ, ಆತನಲ್ಲಿ ಇದ್ದಂತ ಆ ಒಂದು ತ್ಯಾಗ ಮನೋಭಾವ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ವಿಶೇಷವಾದ ವ್ಯಕ್ತಿತ್ವ ಆತನದಾಗಿತ್ತು. ನಾವಿಲ್ಲಿ ಬಾರ್ನಬನ ಇವತ್ತಿನ ದಿವಸ ಕೇವಲ ಪೀಠಿಕೆಯನ್ನ, ಇಂಟ್ರಡಕ್ಷನ್ ಮಾತ್ರ ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಸಮಯ ಮೀರಿ ಹೋಗ್ತದೆ. 36ನೇ ವಚನದಲ್ಲಿ ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ಈ ಪ್ರಕಾರ ಮಾಡಿದವರೊಳಗೆ ಎಂದರೆ ನೀವು ಪೂರ್ವಭಾವಿಯಾಗಿ ಓದುವುದಾದರೆ ಅಲ್ಲಿ ಕ್ರಿಸ್ತನ ಶಿಷ್ಯರು ಅಂದುಕೊಂಡವರು, ದೇವರಿಗೆ ಸಮರ್ಪಣೆ ಮಾಡಿಕೊಂಡವರು ಅಂದವರು, ದೇವರ ಸೇವೆಗೆ ಸಿದ್ಧರಾಗಿ ಬಂದವರು. ಅವರೇನು ಮಾಡ್ತಾ ಇದ್ರು, ತಮ್ಮ ಎಲ್ಲಾ ವಿಚಾರಗಳನ್ನ ಸಮರ್ಪಣೆ ಮಾಡುತ್ತಾ ತಮಗೆ ಹೆಚ್ಚಾಗಿ ಇದ್ದದ್ದೋ ಅಥವಾ ತಮಗೆ ಈ ಲೋಕದ ಆಸ್ತಿಗಿಂತ, ಈ ಲೋಕದ ಎಲ್ಲಾ ವಿಚಾರಗಳಿಗಿಂತ ನನಗೆ ಯೇಸುವೇ ದೊಡ್ಡವನು, ನಾನು ಫುಲ್ ಟೈಮ್ ಆಗಿ, ನಾನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡುತ್ತಾ ಈ ಲೋಕದ ಕೆಲಸವನ್ನ ಮಾಡದೆ ನಾನು ದೇವರ ಕೆಲಸವನ್ನ ಮಾಡುತ್ತೇನೆ, ಆಸ್ತಿ ಸಂಪಾದನೆಯನ್ನ ಮಾಡದೆ, ಮನೆಗಳನ್ನ ಕಟ್ಟದೆ, ಯಾವುದೇ ವಿಚಾರವನ್ನ ಮಾಡದೆ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಅಪೊಸ್ತಲರ ಪಾದಕ್ಕೆ ಏನ ತಂದಿಟ್ಟಿರ್ತಾರೆ. ತಮ್ಮ ಆಸ್ತಿಗಳನ್ನ ಮಾರಿದ ಹಣವನ್ನ ತಂದಿಟ್ಟು ಇದನ್ನ ಸೇವೆಗಾಗಿ ಉಪಯೋಗಿಸಿರಿ, ನಿಮ್ಮ ಖರ್ಚುಗಳಿಗಾಗಿ ಉಪಯೋಗಿಸಿರಿ ಅಂತ ಅನ್ಕೊಂಡು ತಂದಿರ್ತಾರೆ. ಯಾಕೆ ಈಗ ನಮಗೆ ಅನಿಸುತ್ತೆ ಇವರು ತಂದು ಕೊಟ್ಟಿದ್ದಾರೆ ಅನ್ನೋದು ಕೂಡಲೇ ನಾವೇನಾದ್ರೂ ತಂದು ಕೊಡ್ಬೇಕಂತ ಆ ರೀತಿ ಆಲೋಚನೆ ಅಲ್ಲ. ಅದು ಅವರು ಮಾಡಿದಂತ ತ್ಯಾಗ ಆಗಿದೆ. ಅವರು ಮಾಡಿದಂತ ತ್ಯಾಗ ಏನು ಇರುತ್ತೆ ಅಂತಂದ್ರೆ, ಅವರಿಗೆ ಗೊತ್ತಿತ್ತು ಸೇವೆಯನ್ನ ಮಾಡಬೇಕು ಅಂತ ಅಂದಾಗ ಒಂದು ಸ್ಥಳ ಅವಶ್ಯಕತೆ ಇದೆ, ಸೇವೆಯನ್ನ ಸುವಾರ್ತೆಯನ್ನ ಸಾರಬೇಕಂತಂದಾಗ ಜನರನ್ನ ಕರೆದುಕೊಂಡು ಬರುವಂತ ಅವಶ್ಯಕತೆ ಇದೆ, ಸೇವೆಯನ್ನ ಮಾಡಬೇಕಂತಂದಾಗ ದೂರದ ಪ್ರದೇಶಗಳಿಗೆ ಒಬ್ಬರು, ಇಬ್ಬರು, ಮೂವರು ಹೋಗಬೇಕಂತ ಪರಿಸ್ಥಿತಿ ಇದೆ. ಅಥವಾ ಸೇವೆ ತಂದಾಗ ಅವರ ಕುಟುಂಬವೂ ಅವರ ಜೊತೆ ಇರುತ್ತದೆ. ಕುಟುಂಬ ಅವರ ಜೊತೆ ಇರುವಾಗ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ತಿನ್ನುವಂತ ಆಹಾರ, ಕುಡಿಯುವಂತ ಆಹಾರ ಮತ್ತು ಅವರು ಹುಡುಕೊಳ್ಳುವುದಕ್ಕೆ ವಿಚಾರಗಳು ಬೇಕಾಗಿದ್ದಾವೆ ಅನ್ನೋದನ್ನ ತಿಳಿದಂತ ಅಪೊಸ್ತಲರ ಸುತ್ತಲಿದ್ದಂತ ಜನರು ಇವರಿಗೆ ಅವಶ್ಯಕತೆಗಳನ್ನ ಪೂರೈಸುವುದಕ್ಕೋಸ್ಕರ ಯಾವ ರೀತಿಯಲ್ಲಿ ಎಲಿಯನ ಕಾಲದಲ್ಲಿ ದೇವರು ಕಾಗೆಯನ್ನು ಉಪಯೋಗಿಸಿ
ಆಹಾರವನ್ನ ಕೊಡುತ್ತಿದ್ದನೋ ಅದೇ ರೀತಿಯಲ್ಲಿ ಈ ದಿವಸಗಳಲ್ಲಿ, ಈ ದಿನಮಾನಗಳಲ್ಲಿ, ಅಪೊಸ್ತಲರ ಕಾಲದಲ್ಲಿ ನಾವು ಕಾರ್ಯಗಳ ರೀತಿಯಲ್ಲಿ ಇವರಿಗೆ ಆಹಾರವನ್ನ ಒದಗಿಸುತ್ತೇವೆ. ಇವರು ಆಹಾರದ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಟು, ಇವರು ತನ್ನ ಕುಟುಂಬದ ಆಲೋಚನೆ ಮಾಡೋದನ್ನ ಬಿಟ್ಟು, ತನ್ನ ಇರುವಂತಹ ಕರ್ತವ್ಯಗಳ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಟು ಸ್ವತಂತ್ರವಾಗಿ ಸಮಾಧಾನದಿಂದ ದೇವರ ರಾಜ್ಯವನ್ನ ಕಟ್ಟುವುದಾಗಲಿ ಎನ್ನುವ ರೀತಿಯಲ್ಲಿ ಅಪೊಸ್ತಲರಿಗೆ ಬೆಂಬಲವಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಬಾರಿ ಈ ಪ್ರಶ್ನೆಗಳು ಈ ಲೋಕದವರ ಮಧ್ಯದಲ್ಲಿ, ತರ್ಕ ಮಾಡುವವರ ಮಧ್ಯದಲ್ಲಿ ಪ್ರಶ್ನೆಗಳು ಬಂದರು. ಯಾಕೆ ನಾವು ಕೊಡಬೇಕು? ಯಾಕೆ ನಾವು ಯಾರನ್ನೋ ಕಷ್ಟದಲ್ಲಿ ನೋಡುವಾಗ, ಭಿಕ್ಷುಕನನ್ನು ನೋಡುವಾಗ ನಮಗೆ ಕನಿಕರ ಬರ್ತದೆ. ಆದ್ರೆ ನಮಗೋಸ್ಕರ ಪ್ರಾರ್ಥನೆ ಮಾಡುವವರು, ನಮಗೋಸ್ಕರ ನಮ್ಮ ಜೊತೆಯಲ್ಲಿ ನಿಲ್ಲುವವರು, ನಮ್ಮ ಮನೆಗಳಿಗೆ ಬಂದು ಆಶೀರ್ವಾದ ಮಾಡಿ ಹೋಗುವವರು, ಹಂಗಂತ ಹೇಳಿ ಎಲ್ಲವನ್ನ ತೆಗೆದುಕೊಡಿ ಅಂತ ಅನ್ಕೊಂಡು ಯಾವ ಸತ್ಯವೇದವು ಹೇಳೋದಿಲ್ಲ. ಆತರ ಒಬ್ಬ ಸೇವಕರು ನಿಮಗೆ ಹೇಳ್ತಾರಂದ್ರೆ ಆ ಸೇವಕನೆಲ್ಲ ಆತನು ಕಳ್ಳ ಸೇವಕನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಯಾವ ರೀತಿ ಕರ್ತನು ಅಲ್ಲಿ ಆಜ್ಞೆಗಳನ್ನು, ನಿಬಂಧನೆಗಳನ್ನು ಕೊಟ್ಟಿದ್ದಾರೋ ಅದರ ಪ್ರಕಾರವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ನೀವು ದೇವರ ಸೇವೆ ನಡೆಯುವುದಕ್ಕೆ ನೀವು ಬೆಂಬಲವಾಗಿ ನಿಲ್ಲುವವರಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪ್ರಕಾರ ಮಾಡಿದವರೊಳಗೆ, ಅಂದರೆ ಈ ರೀತಿ ಮಾಡಿದವರೊಳಗೆ ಒಬ್ಬನಿದ್ದ. ಆತನು ಯಾರು? ಬಾರ್ನಬನಾಗಿದ್ದನು. ಹಲ್ಲೆಲೂಯಾ. ಅದನ್ನು ಎಲ್ಲಿದ್ದನಂತೆ? ಕುಪ್ರ ದ್ವೀಪದಲ್ಲಿ ಇದ್ದನಂತೆ. ಸೈಪ್ರಸ್, ಐಲ್ಯಾಂಡ್ ಆಫ್ ಸೈಪ್ರಸ್ ಅಂತ ಹೇಳ್ತಾರೆ. ಆ ಒಂದು ದ್ವೀಪದಲ್ಲಿ ಆತನು ನೆಲೆಸಿದ್ದನೊಂದು ಸತ್ಯವೇದ ಹೇಳ್ತಾ ಇದೆ. ಈ ಕುಪ್ರದ್ವೀಪ ಎಲ್ಲ, ಸೈಪ್ರಸ್ ಐಲ್ಯಾಂಡ್ ಎಲ್ಲಿ ಬರುತ್ತದೆ ಅಂದ್ರೆ ಟರ್ಕಿಶ್ ಮತ್ತು ಅದೇ ರೀತಿಯಲ್ಲಿ ಇಸ್ರೇಲ್ ಮತ್ತು ಇಲ್ಲಿ ಕೆಳಗಡೆ ಕೈರೋ ಅಥವಾ ಆಫ್ರಿಕಾ ಮತ್ತು ಮೆಡಿಟೇರಿಯನ್ ಸಿ ಯಲ್ಲಿ ಇದು ಇರುವಂತ ಜಾಗ. ಮತ್ತು ಈ ಒಂದು ಸ್ಥಳದ ಸುತ್ತಲೂ ನೀರು ಪ್ರದೇಶ ಮಾತ್ರ, ಆ ಒಂದು ಪ್ರದೇಶ ಮಾತ್ರವೇ ಭೂಮಿಯಿಂದ ಕೂಡಿರುವಂತಹ ಸ್ಥಳವಾಗಿ ಈ ಸ್ಥಳದಿಂದ ಹುಟ್ಟಿ ಬಂದ ಆತನು ಯಾರಾಗಿದ್ದಾನೆ? ಬಾರ್ನಬನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆದ್ರೆ ಇವನು ಇಸ್ರೇಲ್ ದೇಶಕ್ಕೆ ಬರಬೇಕಾದ್ರೆ ಇವನ ತಂದೆ ತಾಯಿಯೋ, ಇವನ ಪಿತೃಗಳು ಹಡಗಿನ ಪ್ರಯಾಣ ಇರ್ಬೋದು, ದೋಣಿಯ ಪ್ರಯಾಣ ಇರ್ಬೋದು, ಮುಖಾಂತರವಾಗಿ ಇವರು ಇಸ್ರೇಲ್ಗೆ ಬಂದಿದ್ದಾರೆ. ಇಸ್ರೇಲ್ ಅಲ್ಲಿ ಯಾರನ್ನ ಅರಿತುಕೊಂಡಿದ್ದಾನೆ? ಇವನು ಬಂದು ಯೇಸು ಕ್ರಿಸ್ತನನ್ನ ಅರಿತುಕೊಂಡಿದ್ದಾನೆ. ಹಲ್ಲೆಲೂಯಾ. ಇಸ್ರೇಲ್ ಬಂದು ಆ ಯೇಸು ಕ್ರಿಸ್ತನಾಗಿ ಅರಿತುಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಅಷ್ಟು ಮಾತ್ರವಲ್ಲ, ಆತನು ಇಸ್ರೇಲರ 12 ಕುಲಗಳಲ್ಲಿ ಇರುವಂತ ಒಂದು ಕುಲಕ್ಕೆ ಆತನು ಸದಸ್ಯನಾಗಿರುವುದನ್ನು ನಾವು ನೋಡಿದ್ವಿ. ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಹಲ್ಲೆಲೂಯಾ. ಮೊದಲನೇ ಇವನ ಹೆಸರು ಏನಂತಂದ್ರೆ ಯೋಸೇಫನು ಎಂದು ಈತನಿಗೆ ಹೆಸರಿಡಲ್ಪಟ್ಟಿತ್ತು. ಯೋಸೇಫನೆಂದ ಆತನ ತಂದೆ ತಾಯಿಯೋ ಅಥವಾ ಯಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಯೋಸೇಫ ಎನ್ನುವುದನ್ನ ಆತನನ್ನ ಮೊದಲನೇದಾಗಿ ಕರೀತಾ ಇದ್ರು. ಇವನು ಯಾವ ಕುಲಕ್ಕೆ ಸೇರಿದ್ದ? ಲೇವಿಯ ಕುಲಕ್ಕೆ ಸೇರಿದ್ದ. ಈತನು ತನ್ನ ಆಸ್ತಿಯನ್ನೆಲ್ಲ, ತನ್ನ ಜೀವಿತವನ್ನೆಲ್ಲ, ಮನೆ ಮಠಗಳೆಲ್ಲ ಸಮರ್ಪಿಸುವುದಕ್ಕೆ ಈತನ ಒಂದು ಕುಲ ಕೂಡ ಕಾರಣವಾಗಿದೆ. ಯಾಕಂದ್ರೆ ಲೇವಿಯರನ್ನು ನಾವು ನೋಡುವಾಗ ನಾವು ಅರಣ್ಯಕಾಂಡ ಪುಸ್ತಕ 3ನೇ ಅಧ್ಯಾಯ 5ರಿಂದ 10 ವಚನಗಳನ್ನ ಲೇವಿಯರ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ಅವರು ದೇವರ ಸೇವಾ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿಂತೆ ಅವನ ಮುಂದೆ ನಿಲ್ಲಿಸು. ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ಆರೋನನಿಗೋಸ್ಕರವೂ ಸರ್ವ ಸಮೂಹದವರಿಗೋಸ್ಕರವೂ ದೇವಸ್ಥಾನ ಪರಿಚರ್ಯವನ್ನು ನಡೆಸಬೇಕು. ಅವರು ದೇವದರ್ಶನದ ಗುಡಾರದ ಸಾಮಾನುಗಳನ್ನು ಕಾಯಬೇಕು. ಇಸ್ರೇಲರಿಗೋಸ್ಕರ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು. ಇದು ಲೇವಿಯರು ಮಾಡುತ್ತಿರುವ ಕಾರ್ಯಗಳ ವಿಚಾರವೇ ಬರೆಯಲ್ಪಟ್ಟಿದೆ. ನೀನು ಲೇವಿಯರನ್ನು ಆರೋನನಿಗೂ ಅವನ ಮಕ್ಕಳಿಗೂ ಒಪ್ಪಿಸಬೇಕು. ಇಸ್ರೇಲರಲ್ಲಿ ಆರೋನನಿಗೆ ಸಂಪೂರ್ಣವಾಗಿ ವಶ ಮಾಡಲ್ಪಟ್ಟವರು ಇವರೇ. ಯಾಜಕೋದ್ಯೋಗವನ್ನು ನಡೆಸುವುದಕ್ಕೆ ಆರೋನನನ್ನು ಅವನ ಮಕ್ಕಳನ್ನು ನೇಮಿಸಬೇಕು. ಇತರನು ಆ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ಯೆಹೋವನ ಮೋಶೆಗೆ, ನಾನು ಇಸ್ರೇಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ, ಅಲ್ಲಿ ಗಮನಿಸಿರಿ, ಚೊಚ್ಚಲಾದ ಗಂಡಸರು ದೇವರು ಪ್ರಾರಂಭದಲ್ಲಿ ಆರಿಸಿಕೊಂಡು, ಆದ್ರೆ ರೂಬೇನನು ಆ ಒಂದು ಪಾಪವನ್ನ ತನ್ನ ತಂದೆಯ ಹಾಸಿಗೆಯನ್ನು ಮೈಲಿಗೆ ಮಾಡಿದರ ನಿಮಿತ್ತವಾಗಿ ಆ ಚೊಚ್ಚಲು ಆದಂತ ರೂಬೇನನ್ನ ತೆಗೆದು ಚೊಚ್ಚಲುತನವನ್ನ ಕೊಟ್ಟರು. ಯಾರಿಗೆ ಕೊಟ್ಟರು? ಲೇವಿಯರಿಗೆ ಕೊಟ್ಟರು ಎಂದು ನಾವು ನೋಡ್ತಾ ಇದ್ದೇವೆ. ಇಸ್ರೇಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ
ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ. ಆದುದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸತ್ತು ಎಂದು ಕರ್ತನೆ ಹೇಳ್ತಾನೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಈ ಲೇವಿಯರಿಗೆ ಪಾಲು ಸ್ವಾಸ್ಥ್ಯವು ನಾನೇ ಆಗಿದ್ದೇನೆ. ಹಲ್ಲೆಲೂಯಾ. ದೇವರ ಸೇವೆ ಮಾಡುವವರು, ದೇವರಿಗೋಸ್ಕರವಾಗಿ ತ್ಯಾಗವನ್ನ ಮಾಡುವವರು, ದೇವರಿಗೋಸ್ಕರ ನಿಂತವರು, ಅವರ ಪಾಲು ಸ್ವಾಸ್ಥ್ಯ ಯಾರಾಗಿದ್ದಾನೆ? ಕರ್ತನಾಗಿದ್ದಾರೆ. ಹಲ್ಲೆಲೂಯಾ. ಒಂದು ಬಿಟ್ಟು ಒಂದನ್ನ ಗಮನಿಸಿರಿ. ನಾವು ಒಂದು ಸೈಟ್ ಅಥವಾ ಒಂದು ದೇಶ ಅಥವಾ ಒಂದು ರಾಜ್ಯ, ಒಂದು ಪಟ್ಟಣದ ಅಧಿಕಾರಿಗಳನ್ನ ನಾವು ನೋಡ್ತೇವೆ. ಆದ್ರೆ ಯಾರ ಸ್ವಾಸ್ಥ್ಯ, ಯಾರ ಪಾಲು ನಾವು ನಮ್ಮದಾಗಿಸಿಕೊಂಡಿದ್ದೇವೆ? ಈ ಭೂಮಿ ಆಕಾಶವನ್ನ ಉಂಟು ಮಾಡಿದ, ಸಮುದ್ರವನ್ನ, ಒಣ ನೆಲವನ್ನ ಉಂಟು ಮಾಡಿದ ಮತ್ತು ಈ ಭೂಮಿಗೆ ಅಸ್ಥಿವಾರ ಹಾಕಿದಂತ ದೇವರ ಆಸ್ತಿಯ ಒಡೆಯರು ನಾವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನು ಮಾಡ್ತಾ ಇದ್ದೇವೆ? ಚಿಕ್ಕ ಒಂದು ಆಸ್ತಿ ಏನಾದ್ರೂ ಇದ್ರೆ ಅದರ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಆದ್ರೆ ಒಂದನ್ನು ತಿಳಿದುಕೊಳ್ಳ್ರಿ ಪ್ರೇರೆ, ಪರಲೋಕ ರಾಜ್ಯಕ್ಕೆ ನೀನು ಹೋಗುವಾಗ, ನಿನ್ನ ತಂದೆಯನ್ನು ನೀನು ನೋಡುವಾಗ, ಆತನ ಸ್ವಾಸ್ಥ್ಯದ ವಾರಸುದಾರರು ನಾವಾಗಿರುತ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಈತನು ಲೇವಿಯನಾಗಿದ್ರು ಕೂಡ ಈತನಲ್ಲಿ ಒಂದು ಲ್ಯಾಂಡ್ ಈತನಿಗೆ ಇತ್ತು. ಈತನ ಲೇವಿಯನಾಗಿದ್ರು ಕೂಡ ಇವನಿಗೊಂದು ಲ್ಯಾಂಡ್ ಇತ್ತು. ಆ ಲ್ಯಾಂಡ್ ಅನ್ನ ಇವನು ತಂದು ಅದರ ಹಣವನ್ನ ಅಪೊಸ್ತಲರಿಗೆ ಅರ್ಪಿಸ್ತಾ. ಯಾಕೆ ಅರ್ಪಿಸ್ತಾ ಇದ್ದಾನೆ? ಯಾವುದೇ ಕಾರಣಕ್ಕೂ ಲೇವಿಯರು ಯಾವುದೇ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ತನ್ನ ಜೊತೆ ಇಡುವಂತ ಅವಕಾಶ ಅವರಿಗೆ ಇರಲಿಲ್ಲ. ದೇವರ ಆಜ್ಞೆಯ ಪ್ರಕಾರವಾಗಿ ಅವರು ಹೇಗಿರಬೇಕಿತ್ತು? ನನ್ನ ಪಾಲು, ನನ್ನ ಸ್ವಾಸ್ಥ್ಯವು ನನ್ನ ದೇವರೇ ಆಗಿದ್ದಾನೆ. ನಾನು ದೇವರ ಪರಿಚರ್ಯದ ಕಾರ್ಯವನ್ನ ಮಾಡಬೇಕಾಗಿದೆ, ದೇವರ ಆಲಯದ ಕೆಲಸಗಳನ್ನು ನಾನು ಮಾಡಬೇಕಾಗಿದೆ ಅನ್ನೋದನ್ನ ತಿಳಿದಂತ ಬಾರವರು ಏನು ಮಾಡ್ತಾ ಇದ್ದಾನೆ? ತನಗಿದ್ದಂತ ಆಸ್ತಿಯನ್ನ ಆತನು ಮನಮರಗಿ ತನ್ನ ತಪ್ಪನ್ನ ಅರಿತುಕೊಂಡು ಆತನು ಏನ್ ಮಾಡ್ತಾ ಇದ್ದಾನೆ? ದೇವರ ಸನ್ನಿಧಿಯಲ್ಲಿ, ಅಪೊಸ್ತಲರ ಸನ್ನಿಧಾನದಲ್ಲಿ ಬಂದು ತ್ಯಾಗ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಆತನು ತನ್ನನ್ನು ಸಮರ್ಪಿಸ್ತಾ ಇದ್ದಾನೆ, ತನ್ನ ಇಷ್ಟವನ್ನು ಸಮರ್ಪಿಸ್ತಾ ಇದ್ದಾನೆ, ತನ್ನ ಜೀವಿತದಲ್ಲಿ ಇದ್ದಂತ ಪ್ಲಾನ್ಸ್ ಗಳನ್ನ ಅದನ್ನು ಸಮರ್ಪಿಸ್ತಾ ಇದ್ದಾನೆ, ತನಗಿದ್ದಂತ ಆಸ್ತಿಯನ್ನು ಕೂಡ ಸಮರ್ಪಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಇದನ್ನ ಕೆಲವು ಬೋಧಕರು ಏನು ಮಾಡ್ತಾರೆ? ಆ ಬಾರ್ನಬನೇ ತಂದು ಆಸ್ತಿಯನ್ನ ಕೊಟ್ಟಿದ್ದಾನೆ, ನೀವೇ ತಂದು ಆಸ್ತಿಯನ್ನ ಕೊಡ್ರಿ, ನಾವು ಏನಾದ್ರೂ ದೇವರು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ನ್ಯಾಯ ಪ್ರಮಾಣದ ಪ್ರಕಾರವಾಗಿ, ಅಲ್ಲಿ ಇಸ್ರೇಲರ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ಲೇವಿಯರು ಯಾವುದೇ ಕಾರಣಕ್ಕೂ ಯಾವುದೇ ಆಸ್ತಿ ಇಡುವಾಗಿರಲಿಲ್ಲ. ಅವರು ಎಲ್ಲಿ ತಂದು ಕೊಡಬೇಕಾಗಿ ಯಾವುದೇ ಆಸ್ತಿಯನ್ನು ಮಾಡುವಂತಿರ್ಲಿಲ್ಲ. ಅವರು ದೇವರನ್ನೇ ಪಾಲು ಸ್ವಾಸ್ಥ್ಯವಾಗಿ ಸೇವಿಸಿ ಅವರು ಪರಿಚರ್ಯದ, ಆಲಯದ ಪರಿಚರ್ಯದ ಕಾರ್ಯಗಳನ್ನ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದನ್ನ ತಿಳಿದಂತ ಬಾರ್ನಬನು, ನಾನು ಹಳೆಯ ಜೀವಿತದಲ್ಲಿ ಆಸ್ತಿ ಮಾಡಿಕೊಂಡು ಕುಳಿತುಕೊಳ್ಳುವುದಕ್ಕೆ ನಾನು ಕರೆಯಲ್ಪಟ್ಟವನಲ್ಲ, ನಾನು ದೇವರ ಸೇವೆಯನ್ನು ಮಾಡುವುದಕ್ಕೆ ಕರೆಯಲ್ಪಟ್ಟವನು ಅನ್ನುವುದನ್ನ ಪಶ್ಚಾತ್ತಾಪದಿಂದ ದೇವರ ಕಡೆ ಅದನ್ನು ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಮ್ಮ ಜೀವಿತದಲ್ಲಿ ಕೂಡ ಆಸ್ತಿಯ ವಿಚಾರವನ್ನು ಬಿಟ್ಟರೆ ಇದು ಬಾರ್ನಬದ ವಿಚಾರ ಆಗಿದೆ. ಆದ್ರೆ ನಮ್ಮ ಜೀವಿತದಲ್ಲಿ ನಾವು ಏನನ್ನ ಹಿಡಿದಿಟ್ಟುಕೊಂಡಿದ್ದೇವೋ, ಇದೇ ನನ್ನ ಸ್ವಾಸ್ಥ್ಯ, ಇದೇ ಒಂದು ಟೆಂಪರರಿ ಆಗಿರುವುದ, ತಾತ್ಕಾಲಿಕವಾಗಿರುವ ಯಾವ ವಿಚಾರವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಇದೇ ನನಗೆ ಬದುಕು ಕೊಡುವಂತದ್ದು, ಇದೇ ನನಗೆ ನಿರೀಕ್ಷೆ ಕೊಡುವಂತದ್ದು, ಇದೇ ನನ್ನನ್ನ ದೂರ ನಡೆಸುವಂತದ್ದು, ನನ್ನ ಮಕ್ಕಳಿಗೆ ಆಧಾರ ಇದು, ನನ್ನ ಹೆಂಡತಿಗೆ ಆಧಾರ ಇದು ಅಂದುಕೊಂಡಿದ್ದು, ಇವತ್ತಿನ ದಿವಸ ಆ ಎಲ್ಲ ವಿಚಾರಗಳನ್ನ ನಾವು ಬದಲಾಯಿಸೋಣ. ಹಲ್ಲೆಲೂಯಾ. ದೇವರೇ ನಮಗೆ ಆಧಾರ ಆಗಿದ್ದಾರೆ, ದೇವರೇ ನಮಗೆ ಆಶ್ರಯವಾಗಿದ್ದಾರೆ, ದೇವರೇ ನಮಗೆ ಉಸಿರಾಗಿದ್ದಾರೆ, ದೇವರೇ ನಮಗೆ ಜೀವವಾಗಿದ್ದಾರೆ. ನಮ್ಮ ಕೊನೆಯ ಉಸಿರಿರೋವರೆಗೂ, ನಮ್ಮ ಯುಗದ ಅಂತ್ಯದ ಕೊನೆಯ ದಿವಸದವರೆಗೂ ನಮ್ಮನ್ನ ಕಾಯುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ಸತ್ಯವನ್ನ ಮನುಷ್ಯರು ಈಗಲೂ ಕೂಡ ಅರ್ತಿದ್ದಾರೆ. ಅದನ್ನ ಅವರಿಗೆ ಈ ಜೀವಂತ ಇರುವ ತನಕ ರಿಸೀವ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂತಂದ್ರೆ, ತಂದೆ ತಾಯಿಗಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಗೊತ್ತು, ಒಂದು ದಿವಸ ನನ್ನ ಮಕ್ಕಳನ್ನ ನಾನು ಬಿಟ್ಟು ಹೋಗ್ತೇನೆ. ಆದ್ರೆ ಅದನ್ನ ತೆಗೆದುಕೊಳ್ಳುವುದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಒಂದು ದಿವಸ ನಾವು ನಮ್ಮ ಈ ಒಂದು ಕಾರ್ಯ ಮುಗಿದ ನಂತರ ಈ ಲೋಕವನ್ನ ಬಿಟ್ಟು ಹೋಗ್ತೇವೆ. ನಮ್ಮ ತಲೆಮಾರು ಇಲ್ಲುತ್ತದೆ ಬೇರೆ, ನಮ್ಮ ತಲೆಮಾರನ್ನು ಕೂಡ ಕಾಯುವ ದೇವರು ಆತನಾಗಿದ್ದಾನೆ. ನಾವು ಇಲ್ಲದೆ ಹೋದರೂ ಕೂಡ
ಕೂಡ ನಮ್ಮ ತಲೆಮಾರನ್ನ ನಮ್ಮ ಪ್ರಾರ್ಥನೆ ಕಾಯುವಂತದಾಗಿದೆ. ನಾವಿಲ್ಲದೆ ಹೋದರೂ ಕೂಡ ನಾವು ಮಾಡಿದಂತ ಒಳ್ಳೆಯ ಕಾರ್ಯಗಳು ನಮ್ಮ ತಲೆಮಾರನ್ನ ಕಾಯುವಂತದಾಗಿದೆ. ನಾವು ಇಲ್ಲದೆ ಹೋದರೂ ಕೂಡ ನಾವು ಕ್ರಿಸ್ತನಲ್ಲಿ ಇದ್ದಂತ, ಕ್ರಿಸ್ತ ಎಂಬ ಬಂಡೆಯಲ್ಲಿ ನಿಂತಂತ ಆ ರಕ್ಷಣೆಯ ವಾಕ್ಯಗಳು ಅವರನ್ನ ಕಾಯುವಂತದಾಗಿದೆ. ಅದು ಪ್ರಾಮುಖ್ಯವುಳ್ಳ ವಿಚಾರವಾಗಿದೆ. ನಾವು ಏನೇ ಆಸ್ತಿ ಮಾಡಿಟ್ರು ಅದನ್ನು ಹಿಡಿದು ಓಡ್ತದೆ. ನಮ್ಮ ಮಕ್ಕಳು ಹಾಳು ಮಾಡಬಹುದು ಅಥವಾ ಜಾಸ್ತಿ ಮಾಡಬಹುದು. ಜಾಸ್ತಿ ಮಾಡಿದ್ರು ಕೂಡ ಅದರ ಮತ್ತಿನಲ್ಲಿ ಏನೇನು ದುಷ್ಟ ಕಾರ್ಯಗಳನ್ನ ಮಾಡಬಹುದು. ಆದ್ರೆ ಒಂದೇ ಒಂದು ಶಾಶ್ವತವಾಗಿ ಉಳಿತದೆ, ಯೇಸುವಿನ ಬರುವಣದಲ್ಲಿ ಆತನ ವಾಕ್ಯಗಳೆಂದು ನಾವು ನೋಡ್ತೇವೆ, ಆತನ ರಕ್ಷಣೆ ಎಂದು ನಾವು ನೋಡ್ತೇವೆ, ಆತನ ಜೀವ ಎಂದು ನಾವು ನೋಡ್ತೇವೆ, ಆತನ ಸಹಾಯ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ಎಲ್ಲ ಇರುವಂತ ಈ ಲೋಕ ಸಂಬಂಧವಾದ ವಿಚಾರಗಳ ಮೇಲೆ ನಾವು ಭರವಸೆ ಇಡುವುದನ್ನ ಬಿಟ್ಟು, ಹೌದು ಇದೆ ದೇವರು ಕೊಟ್ಟಿದ್ದಾನೆ, ದೇವರ ಆಶೀರ್ವಾದ, ದೇವರಿಗೆ ಸ್ತೋತ್ರ. ಯಾರಿಗೆ ಹೆಚ್ಚಿದೆಯಾ ದೇವರಿಗೆ ಸ್ತೋತ್ರ, ಯಾರಿಗೆ ಕಡಿಮೆ ಇದೆಯಾ ದೇವರಿಗೆ ಸ್ತೋತ್ರ, ಸ್ವಲ್ಪ ಜಾಸ್ತಿ ಇದೆಯಾ ದೇವರಿಗೆ ಸ್ತೋತ್ರ. ಅದು ಅವರಿಗೆ ಬಂದಂತ ಸ್ವಾಸ್ಯ. ಕರ್ತನು ದೇವರಿಗೆ ಮಹಿಮೆಯಾಗಲಿ. ಆದ್ರೆ ನಾವು ಅದನ್ನ ಅವಲಂಬಿಸದೆ ನಾವು ದೇವರನ್ನ ಬಾರವರ ರೀತಿಯಲ್ಲಿ ಆ ದೇವರ ಸೇವೆ, ದೇವರ ರಾಜ್ಯವನ್ನು ಕಟ್ಟಿಸೋದಕ್ಕೋಸ್ಕರ ದೇವರ ವಾಕ್ಯವನ್ನ ನಾವು ಪ್ರೀತಿಸಿ ನಾವು ಆ ಕರ್ತನ ಸನ್ನಿಧಾನದಲ್ಲಿ ಬರುವುದಾದ್ರೆ ಕರ್ತನು ಬಾರ್ನಬನ ರೀತಿಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡುವಾಗ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೆ ದೇವರ ವಾಕ್ಯ ಯಾಕೋಬನ ಪತ್ರಿಕೆ ಜೇಮ್ಸ್ 4th chapter 8th verse ನಾವು ನೋಡುವಾಗ, ಆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ, ಅಲ್ಲಿ ಬಾರ್ನಬನು ಆಸ್ತಿಯನ್ನು ತಂದಿಡುವಾಗ ಯಾವ ಫೀಲಿಂಗ್ ಅಲ್ಲಿ ಬಂದು ಇಟ್ಟಿದ್ದಾನೆ ಅನ್ನೋದನ್ನ ಅಲ್ಲಿ ಏನು ಬರ್ದಿಲ್ಲ. ಅತ್ತನೋ ಗೋಳದ್ನೋ ದುಃಖಿಸಿದ್ನೋ ಅದು ಹೇಳಿಲ್ಲ. ಆದ್ರೆ ನಾನು ನಂಬುತ್ತೇನೆ, ಬಾರ್ನಬನಲ್ಲಿ ಬರುವಾಗ ಆತನು ಈ ರೀತಿಯಲ್ಲಿ ಹೇಳ್ಕೊಂಡು ಬಂದಿರಬಹುದು ಅಂತ ನಾನು ನಂಬುತ್ತೇನೆ. ನನಗೆ ಆಸ್ತಿಯನ್ನ ಮಾಡುವಂತ ಅವಕಾಶ ಇರಲಿಲ್ಲ. ದೇವರು ನನ್ನನ್ನ ಚೊಚ್ಚಲು ಮಗನಾಗಿ ಆರಿಸಿಕೊಂಡಿದ್ದ. ನನ್ನ ಕುಟುಂಬದಲ್ಲಿ ಲೇವಿಯನಾಗಿ ನನ್ನನ್ನು ಆರಿಸಿಕೊಂಡು ಲೇವಿ ಕುಟುಂಬಕ್ಕೆ ನಾನು ಸೇರಿದ. ಆದ್ರೆ ನಾನೇನು ಮಾಡಿದೆ, ದೇವರ ಪ್ರಮಾಣವನ್ನ ಬಿಟ್ಟು ನಾನು ಆಸ್ತಿಯನ್ನ ಮಾಡಿ ಇವತ್ತು ಆಸ್ತಿ ನನ್ನ ಕೈಯಲ್ಲಿದೆ. ಆದ್ರೆ ಈ ಆಸ್ತಿಯಲ್ಲಿ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಆಸ್ತಿಯನ್ನ ಮಾರಿ ನಾನು ತಂದು ಸಮರ್ಪಿಸ್ತಾ ಇದ್ದೇನೆ. ಅದಕ್ಕೆ ನಾವು ದೇವರ ವಾಕ್ಯ ಯಾಕೋಬನ ಪತ್ರಿಕೆ 4ನೇ 8ನೇ ವಚನ ಈ ರೀತಿಯಲ್ಲಿ ಹೇಳ್ತೇವೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಈಗ ಅಲ್ಲಿ ಬಾರ್ನಬನ ಬಂದಿರುವಂತ ಪರಿಸ್ಥಿತಿಯನ್ನು ನಾವಿಲ್ಲಿ ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಏನಾದ್ರೂ ಬಾರ್ನಬನ ಇದ್ದಿದ್ರೆ, ನಿನಗೆ ಆಸ್ತಿ ಇರುವಾಗ ನೀನು ಚೆನ್ನಾಗಿದ್ದ, ದೇವರು ಉಪಯೋಗಿಸುವಾಗ, ದೇವರ ಸೇವೆ ಮಾಡುವಾಗ ನೀನು ಚೆನ್ನಾಗಿದ್ದ ಅಂತ ಕೇಳಿದ್ರೆ ಆತನೇ ಹೇಳ್ತಾನೆ, ನನ್ನ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ನನ್ನ ಹೆಸರು ಪೌಲನ ಜೊತೆ ನನಗೊಂದು ಸ್ನೇಹ ಇತ್ತಲ್ಲ, ನನ್ನ ಜೊತೆ ನನ್ನ ಒಂದು ವ್ಯಕ್ತಿ, ನನ್ನ ಒಂದು ಸಹೋದ್ಯೋಗಿ ಶಿಷ್ಯನಾದ ಮಾರ್ಕನನ್ನ ನಾನು ನಡೆಸದ್ನಲ್ಲ, ನನ್ನನ್ನ ಸತ್ಯವೇದದಲ್ಲಿ ಧೈರ್ಯದಾಯಕ ಎಂದು ಕರೆದಿದ್ದಾರಲ್ಲ, ನನ್ನನ್ನ ಇಂಗ್ಲಿಷ್ ಅಲ್ಲಿ ನೋಡುವಾಗ ಸನ್ ಆಫ್ ಕಾನ್ಸೋಲೇಷನ್ ಅಂತ ಹೇಳ್ತಾರೆ, ಅಂದ್ರೆ ಸಮಾಧಾನ ಪಡಿಸುವವನು ಅಂತ ಹೇಳ್ತಾರೆ. ಆ ರೀತಿಯ ವ್ಯಕ್ತಿಯಾಗೆಂದು ಕರೆಯಲ್ಪಟ್ಟಿದ್ದಲ್ಲ. ನಾನು ಸೇವೆಯ ಸಂದರ್ಭದಲ್ಲಿ ಕ್ರಿಸ್ತನನ್ನ ನಿಜವಾಗಿ ನಂಬಿದರಾತಂದ್ರೆ, ದೇವರ ಮಗನಾದ ಆ ಕ್ರಿಸ್ತನ ನಂಬಿದ ನಂತರವೇ ನಾನು ಸಮಾಧಾನದಿಂದ ಇದ್ದೇನೆ. ಹಲ್ಲೆಲೂಯಾ. ಒಂದು ವೇಳೆ ಬಾರ್ನಬನ ಈ ಸಮಯದಲ್ಲಿ ಕರೆದು ನೀವು ಕೇಳುವುದಾದ್ರೆ ಅದೇ ಉತ್ತರವನ್ನ ಆತನ ಹೇಳ್ತಾನೆ. ಹಲ್ಲೆಲೂಯಾ. ಆತನ ಒಂದು ಸಮರ್ಪಣೆಯನ್ನು ಇವತ್ತಿನ ದಿವಸ ಗಮನಿಸೋಣ ಪ್ರಿಯರೇ. ನಾವು ಈ ಸಮರ್ಪಣೆಯನ್ನು ಮಾಡುವಾಗ ಈಸಿಯಾಗಿ ಕೆಲವು ಸರಿ ನನ್ನ ಜೀವಿತದಲ್ಲೂ ಕೂಡ ನಡೆದಿದೆ, ನೀವು ಕ್ಷಮೆ ಕೇಳ್ರಿ ತಂದ ಕೂಡಲೇ ನಾವು ಈಸಿಯಾಗಿ ಆಯ್ತು ಕ್ಷಮೆ ಕೇಳಿದೀನಿ ನನ್ನ ಮನಸ್ಸಲ್ಲಿ, ಯಾಕಂದ್ರೆ ಇವ್ರು ಹೇಳಿದವ್ರಿಗೆ ನಿಲ್ಲಿಸ್ಲಿ ಅವ್ರ ಮಾತನ್ನ ಅಂತ ಅನ್ಕೊಂಡು ನಾವು ಹೇಳ್ತೀವಿ, ಯಾಕಂದ್ರೆ ನಾನು ಪ್ರಿಯಾಂಕನಿಗೆ ನಾನು ಮಾಡಿದ್ದೀನಿ. ಆದ್ರೆ ಈ ಸಮಯದಲ್ಲಿ ಬಾರ್ನಬನ ಜೀವಿತವನ್ನ ನಾನು ಅಧ್ಯಯನ ಮಾಡುವಾಗ ಆತನು ಯಾವ ರೀತಿ ಬಂದಿರಬಹುದು ದೇವರ ಕಡೆಗೆ ಅಂದಾಗ ಇಲ್ಲಿ ವಾಕ್ಯ ಹೇಳ್ತದೆ, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರ್ರಿ, ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡುವುದಕ್ಕೂ, ಮಾನಸಾಂತರ ಪಡುವುದಕ್ಕೂ ಮತ್ತು ದೇವರ ಕಡೆ ತಪ್ಪು ಮಾಡಿದ ನಂತರ ಬರುವುದಕ್ಕೂ
ಒಂದು ಮೆಥಡ್ ಇದೆ. ಆ ಮೆಥಡ್ ಅನ್ನ ಇಲ್ಲಿ ಆ ಯಾಕೋಬನು ಅಲ್ಲಿ ತೋರಿಸಿದ್ದಾನೆ. ನಾನು ನಂಬುತ್ತೇನೆ ಬಾರ್ನಬನು ಕೂಡ ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ದೇವರಿಗೆ ಒಂದು ಸಮರ್ಪಣೆಯನ್ನು ಬಂದಿರಬಹುದು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ದೇವರ ಕಡೆ ತಿರುಗುವವರಾಗೋಣ. ಬೇರೆ ನಮ್ಮ ವಿಚಾರಗಳು ದೇವರ ಕಡೆ ನೀವು ಸಂಪೂರ್ಣವಾಗಿದ್ದೀರೋ ದೇವರಿಗೆ ಸ್ತೋತ್ರ. ಆದ್ರೆ ಒಂದು ವೇಳೆ ದೇವರಿಂದ ನಮಗೆ ಏನಾದ್ರೂ ಒಂದು ಸಮಸ್ಯೆ ಅಥವಾ ದೇವರ ಹತ್ರ ಇನ್ನೂ ಕೂಡ ಸಂಪೂರ್ಣವಾಗಿ ಸಮರ್ಪಣೆ ಆಗಿಲ್ವೋ, ದೇವರು ಕರೆ ಕೊಡ್ತಾ ಇದ್ದಾನೆ, ನೀನು ನನ್ನ ಸಮೀಪಕ್ಕೆ ಬಾ. ಹಲ್ಲೆಲೂಯಾ. ನೀನು ನನ್ನ ಸಮೀಪಕ್ಕೆ ಬರುವುದಾದರೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಮೀಪಕ್ಕೆ ಬರುತ್ತೇನೆ. ಆದ್ರೆ ಸಮೀಪಕ್ಕೆ ಬರುವಂತ ರೀತಿ ದೇವರು ಕಲಿಸಿಕೊಡ್ತಾನೆ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನ ಬಿಟ್ಟು ಗೋಳಾಡಿರಿ, ಸಂತೋಷವನ್ನ ಬಿಟ್ಟು ಮನಗುಂದಿದವರಾಗಿರಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತಿನ ದಿವಸ ಒಂದು ಬಾರ್ನಬನ ರೀತಿಯಲ್ಲಿ ಬಾರ್ನಬನ ಜೀವಿತದಲ್ಲಿ ನಡೆದ ಸಮರ್ಪಣೆ ನಮ್ಮ ಜೀವಿತದಲ್ಲಿ ಬರುವುದಾಗಲಿ. ಹಲ್ಲೆಲೂಯಾ. ಕರ್ತನ ಒಂದು ಉನ್ನತ ಮಟ್ಟದ ಸಮರ್ಪಣೆಯನ್ನು ನಿರೀಕ್ಷೆ ಮಾಡ್ತಾರೆ. ಇದುವರೆಗೂ ಕೂಡ ಕರ್ತನ ಕಡೆಗೆ ಬನ್ನಿರಿ ಅಂದ ಕೂಡ ನಮ್ಮಲ್ಲಿ ಸಮರ್ಪಣೆ ಇರಬಹುದು. ಆದ್ರೆ ಅದಕ್ಕಿಂತ ಹೆಚ್ಚಾದ ಒಂದು ಸಮರ್ಪಣೆಯನ್ನು ದೇವರು ಬಯಸ್ತಾ ಇದ್ದಾನೆ. ಎಲ್ಲವನ್ನ ಬಿಟ್ಟು ದುಃಖಿಸುತ್ತಾ ಓಡಾಡುತ್ತಾ ತಗ್ಗಿಸಿಕೊಳ್ಳುತ್ತಾ ಕರ್ತನ ಸನ್ನಿಧಾನದಲ್ಲಿ ಬರೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇವೆ ರಾಜ. ಕರ್ತನೆ, ನೀನು ತಾನು ನಮ್ಮನ್ನು ಸ್ವೀಕರಿಸಿ. ನೀನು ಹೇಳಿದೆಯಲ್ಲ, ನಾವು ನಿನ್ನ ಸಮೀಪಕ್ಕೆ ಬರುವುದಾದರೆ ನೀನು ನನ್ನ ಸಮೀಪಕ್ಕೆ ಬರುತ್ತೀಯಲ್ಲ ಯೇಸಪ್ಪ. ಈ ಸಮಯದಲ್ಲಿ ನಮ್ಮ ಹೃದಯದೊಳಗಡೆ ಬಾ ಕರ್ತನೆ. ರಾಜ, ನಮ್ಮ ತಪ್ಪುಗಳೆಲ್ಲವನ್ನ ಕ್ಷಮಿಸು ಯೇಸಪ್ಪ. ಕರ್ತನೆ, ನೀನು ನಮಗೆ ಕರ್ತನೆ ವಾಕ್ಯಗಳನ್ನ ವಾಗ್ದಾನಗಳನ್ನ ಕೊಟ್ಟಿದೆಯಲ್ಲ. ಕರ್ತನೆ, ನಮ್ಮನ್ನ ನೀನು ಪ್ರೀತಿಸುವುದು ಬೇರೆಯವರಂತಲ್ಲ, ಭಾನುವಾರ ಬಂದು ಹೋಗುವಂತ ಕ್ರೈಸ್ತರ ರೀತಿಯಲ್ಲಿ ಅಲ್ಲ. ಕರ್ತನೆ, ಪ್ರತಿ ದಿನವೂ ಕರ್ತನೆ ನಿನ್ನ ವಾಕ್ಯವನ್ನ ಬಯಸುವಂತ ನಮ್ಮನ್ನ ಸ್ವಾಮಿ ಕರ್ತನೆ ನೀನು ತಾನೇ ಶಿಕ್ಷಿತರನ್ನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ತಿದ್ದುಪಾಡಿಗೆ ಒಳಪಡಿಸಿ ನಿನ್ನ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ. ಬಾರ್ನಬನು ಯಾವ ರೀತಿಯ ಒಂದು ಸಮರ್ಪಣೆಯಲ್ಲಿ ಬಂದನೋ ಅದೇ ರೀತಿಯ ಒಂದು ಹೆಚ್ಚಾದ ಸಮರ್ಪಣೆ ನಮ್ಮಲ್ಲಿ ಉಂಟಾಗುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸತ್ಯವೇದ ಯಾರು ಬರೆಯುವುದಿಲ್ಲ ಕರ್ತನೆ. ಆದ್ರೆ ಕರ್ತನೆ, ಒಂದು ಸರಿ ಬರೆದಂತಹ ಸತ್ಯವೇದ ದೇವರ ಆತ್ಮನ ಪ್ರೇರೇಪಣೆಯಲ್ಲಿ ಬರೆದಂತಹ ಸತ್ಯವೇದದಲ್ಲಿ ಬಾರ್ನಬನ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಕರ್ತನೆ, ಈಗ ನಾವು ನಮ್ಮ ಹೆಸರನ್ನು ಎಲ್ಲಿ ನೋಡಬೇಕೆಂದು ಬಯಸುತ್ತೇವೆ? ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಡಲಿ. ನಮ್ಮ ಕುಟುಂಬದ ಸದಸ್ಯರ ಕರ್ತನೆ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ನೀನು ತಾನೇ ನಮ್ಮನ್ನು ನಡೆಸು. ಕರ್ತನೆ, ನಮ್ಮ ಪಾಪಗಳನ್ನೆಲ್ಲವನ್ನ ಕ್ಷಮಿಸು. ನಮ್ಮ ವಿರುದ್ಧವಾಗಿ ಹೋರಾಡುವಂತಹ ಎಲ್ಲ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಿನ್ನ ಸಮೀಪಕ್ಕೆ ಬಾರದೆ ನಮ್ಮನ್ನು ತಡೆ ಮಾಡುವಂತೆಲ್ಲ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.